Hey guys, this is Harshit here, and in today's video we are going to discuss about how a student can score more than 95% in class 12th physics. So exams announced agide, that is exams will be conducted in the month of May for class 12th board exam students. So with respect to physics subjects, I am going to tell some important tips which might help you to score more than 95%. So at first 95% goal irbardu, 100% goal irbeku. So ivattin dina iro competition ge 100% aim madirbeku. ಸೊ 100% ಇನ್ ಕೇಸ್ ಯಾವುದೋ ಡಿರೈವೇಷನಲ್ಲಿ ಯೂನಿಟ್ಸ್ ಬರೆಯೋದು ತಪ್ಪು ಮಾಡಿದ್ನೋ ಅಥವಾ ಪ್ರಾಬ್ಲಮ್ಸಲ್ಲಿ ಯೂನಿಟ್ಸ್ ಬರೀಲಿಲ್ವೋ, ಡಿರೈವೇಷನ್ ಯಾವುದೋ ಸ್ಟೆಪ್ ಮಿಸ್ ಆಯಿತು, ಈ ಥರ ಏನೋ ಮಿಸ್ಟೇಕ್ ಆದಾಗ ಒಂದು 2 ಮಾರ್ಕ್ಸ್ ಹೋಗಿ ಸೊ 68 67 ಈ ಥರ ಸ್ಕೋರ್ ಇದ್ದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ 100% ಏಮ್ ಮಾಡಿರಿ. ಸೊ 95% ಏಮ್ ಅಂದರೆ ಸೊ 70 ಮಾರ್ಕ್ಸಿಗೆ ರಿಟರ್ನ್ ಟೆಸ್ಟ್ ಇರುತ್ತಲ್ಲ, 70 ಮಾರ್ಕ್ಸಲ್ಲಿ 95% ಅಂದರೆ 70 × 95/100 ವಿಲ್ ಗಿವ್ ಯು 66.5. ಸೊ 66 ಮಾರ್ಕ್ಸ್ ಮಿನಿಮಮ್ ಇಟ್ಕೊಂಡಿರ್ಬೇಕು ತಲೆಯಲ್ಲಿ, ಇಷ್ಟು ಸ್ಕೋರ್ ಮಾಡಲೇಬೇಕು ಅಂತ. ಸೊ ಅಟ್ ಫಸ್ಟ್ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಡಿಲೀಟೆಡ್ ಪೋರ್ಷನ್ಸ್ ಕಂಪ್ಲೀಟ್ ಗೊತ್ತಿರಬೇಕು, ಏನೇನು ಡಿಲೀಟ್ ಆಗಿದೆ ಚಾಪ್ಟರಲ್ಲಿ ಅಂತ. ಸೊ ಅದು ಗೊತ್ತಿದ್ದಾಗ ಯು ವಿಲ್ ಗೆಟ್ ಎನ್ ಐಡಿಯಾ. ಸೊ ಇಷ್ಟು ಪೋರ್ಷನ್ ಡಿಲೀಟ್ ಆಗಿದೆ, ಮಿಕ್ಕಿದ ಉಳಿದಿರೋ ಪೋರ್ಷನಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾನು ವೀಡಿಯೋಸ್ ಮಾಡಿದ್ದೀನಿ ಪ್ರತಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ. ಸೊ ಕೆಮಿಸ್ಟ್ರಿಲಿ ಏನಾಗಿದೆ, ಕೆಲವು ವೀಡಿಯೋಸ್ ನಾನು ಡಿಲೀಟೆಡ್ ಪೋರ್ಷನಿಂದ ಮುಂಚೆ ಮಾಡಿದ್ದೆ. ಸೊ ಅದು ನೀವು ನೋಡ್ಕೊಳ್ಳಿ ಯಾವ ಡಿಲೀಟ್ ಆಗಿದೆ ಅಂತ, ಅದನ್ನು ರೂಲ್ ಔಟ್ ಮಾಡಿ. ಫಿಸಿಕ್ಸಲ್ಲಿ ನಾನು ಡಿಲೀಟೆಡ್ ಪೋರ್ಷನ್ ಕೂಡ ಹೇಳಿದ್ದೀನಿ, ಅದಾದಮೇಲೆ ಯಾವ್ದು ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೀನಿ. ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಕಂಪ್ಲೀಟ್ ನೋಡಿ. ಸೊ ದೆನ್ come to this video. So watch this video completely, don't take half knowledge is always hazardous. So watch this video completely. So first ನಾನು ಹೇಳ್ದಂಗೆ ಡಿಲೀಟೆಡ್ ಪೋರ್ಷನ್ ಗೊತ್ತಿರಬೇಕು. ಸೊ ಅವಾಗ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್, ನಿಮಗೂ ಸ್ವಲ್ಪ ಪ್ರೆಷರ್ ಇರಲ್ಲ ತಲೆ ಮೇಲೆ. ಸೊ ಡಿಲೀಟೆಡ್ ಪೋರ್ಷನ್ ಗೊತ್ತಾದಮೇಲೆ ನೆಕ್ಸ್ಟ್ ಯಾವ ಬುಕ್ ರೆಫರ್ ಮಾಡಲಿ ಅಂತ. ಸೊ ಸಪೋಸ್ ನೀವು ಫಸ್ಟಿಂದ ಕರೆಕ್ಟಾಗಿ ನೀಟಾಗಿ ಓದ್ಕೊ ಬಂದಿದ್ರೆ, ಸೊ ರೆಫರ್ NCERT. ಪ್ರಾಬ್ಲಮ್ಸಿಗೂ ಆಲ್ಸೋ ಮೀನ್ಸ್ ಪ್ರಾಬ್ಲಮ್ಸಿಗೂ ಆ್ಯಸ್ ವೆಲ್ ಆಸ್ ಡಿರೈವೇಷನ್ಸ್ಗೂ NCERT. ಕೆಲವು ಡಿರೈವೇಷನಿಗೆ ದ್ಯಾಟ್ಸ್ ಎನಫ್, ಬಟ್ ಕೆಲವು ಡಿರೈವೇಷನ್ಗೆ ಸ್ಟೆಪ್ಸ್ ಬರೀಬೇಕು, ಅದು ಗೊತ್ತಾಗಬೇಕು ಅಂದರೆ ರೆಫರೆನ್ಸ್ ತಗೋಬೇಕು. ಸೊ ರೆಫರೆನ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ ಅಂತ. ಸ್ಟಡಿ ಮೆಟೀರಿಯಲ್ಸ್ ಯಾವ್ದ್ಯಾವುದು ಅಂದರೆ, ಸೊ ನಾನು ಇಲ್ಲಿ ಬರೆದಿರೋದು, ನಾನು ಸಜೆಸ್ಟ್ ಮಾಡೋದು ಜೀವಿತ್ ಪಬ್ಲಿಕೇಶನ್ಸ್ ಅಂತ ಒಂದು ಬರುತ್ತೆ. ಸೊ ಇದು ಚೆನ್ನಾಗಿದೆ, ಆ್ಯಸ್ ವೆಲ್ ಆಸ್ ಸಕ್ಸಸ್ ಲೈನ್ ಸೀರೀಸ್ ಅಂತ ಬರುತ್ತೆ. ಸೊ ಇದು ಚೆನ್ನಾಗಿದೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಬೋದು. ಸೊ ಸಕ್ಸಸ್ ಲೈನ್ ಸೀರೀಸ್ ನಾನು ರೆಫರ್ ಮಾಡಿದೆ. ಸೊ ಸಕ್ಸಸ್ ಲೈನ್ ಸೀರೀಸ್ ಈ ಥರ ಇರುತ್ತೆ. ಸೊ ಬುಕ್, ಸೊ ಐ ಥಿಂಕ್ ಲಾಸ್ಟ್ ಪೇಜ್ ಇದರಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಆ್ಯಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಕೊಟ್ಟಿದ್ದಾರೆ. 700 ಸಮಥಿಂಗ್ ಪೇಜಸ್ ಇದೆ. ಸೊ ಅದು ಇದನ್ನು ನೋಡ್ಕೊಳ್ಳಿ. ಸಕ್ಸಸ್ ಲೈನ್ ಸೀರೀಸ್ ಅಂದರೆ ಈ ಥರ ಇರುತ್ತೆ. ಸೊ ಇದರ ಆಥರ್ ಬಿ ಮಹೇಶ್. ಇದು ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ಈ ಬುಕ್ನ ನಾನು ರೆಫರ್ ಮಾಡಿರೋದ್ರಿಂದ ಸೊ ನಿಮಗೂ ಇದನ್ನೇ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ. ಸೊ ಇದನ್ನು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬುಕ್ಸ್ ಆದಮೇಲೆ ನೆಕ್ಸ್ಟ್ ಡಿರೈವೇಷನ್ಸ್ ಮತ್ತು ಡೆಫಿನೇಷನ್ಸ್ ಇರುತ್ತಲ್ಲ, ಐದರ್ ಯು ಹ್ಯಾವ್ ರೆಡ್ ಇಟ್ ಫ್ರಮ್ NCERT ಆರ್ ಮೇ ಬಿ ಫ್ರಮ್ ಬುಕ್ಸ್ ಲೈಕ್ ಜೀವಿತ್ ಆರ್ ಸಕ್ಸಸ್ ಲೈನ್ ಸೀರೀಸ್. ಸೊ ಅದರ ಡೆಫಿನೇಷನ್ಸ್ ಡಿರೈವೇಷನ್ಸ್ ಎಲ್ಲ ಏನಿರುತ್ತೆ ನೀಟಾಗಿ ಕಂಪ್ಲೀಟ್ ಓದ್ಕೊಂಡಿರಬೇಕು. ಒಂದು 10 ಟೈಮ್ಸ್ ಅಟ್ಲೀಸ್ಟ್ ಬೈ ಹಾರ್ಟ್ ಮಾಡೋದಾದ್ರೆ 10 ಟೈಮ್ಸ್, ಅಥವಾ ಬರ್ತ್ ಕಲಿತೀನಿ, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೆ ಸೊ ಆ ಮೆಥಡಲ್ಲಿ ಕಲ್ತಿರ್ತೀರ. ಸೊ ನೀಟಾಗಿ ಕಲ್ತ್ಕೊಂಡಿರಬೇಕು. ಸೊ ಅದನ್ನು ಹೆಂಗೆ ಕಲ್ತಿರಬೇಕು ಅಂದರೆ, ಸೊ ಇನ್ ಕೇಸ್ ಸಪೋಸ್ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ ಆ ಕ್ವೆಶ್ಚನ್ ಬಂತು ಅಂದರೆ ಸೊ ನಿಮ್ಮ ತಲೆಗೆ ಪಟ್ಟಂತ ಹೊಳಿಬೇಕು. ಐ ಹ್ಯಾವ್ ಡನ್ ದಿಸ್ ಕ್ವೆಶ್ಚನ್ 3 to 4 ಟೈಮ್ಸ್ ಅಂತ ಗೊತ್ತಾಗಬೇಕು, ಪಟ್ಟಂತ ಗೊತ್ತಾಗ್ಬಿಡಬೇಕು. ಇದು ಯಾವ ಲೆಸನ್ ಎಷ್ಟನೇ ಕ್ವೆಶ್ಚನಲ್ಲಿ ಇತ್ತು ಆ ಥರ. ಸೊ ಆ ಥರ ನೋಡ್ಕೊಂಡಿರಬೇಕು. ನೆಕ್ಸ್ಟ್ ಬುಕ್ಸ್ ಬಗ್ಗೆ ಹೇಳಾಯಿತು, ಡಿರೈವೇಷನ್ಸ್ ಬಗ್ಗೆ ಹೇಳಾಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಡೆಫಿನೇಷನ್ಸ್ ಎಲ್ಲ ಯಾವ್ದಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ವೀಡಿಯೋಸಲ್ಲಿ. ಸೊ ಡೆಫಿನೇಷನ್ಸ್ ಬೇಸಿಕ್ಕಾಗಿ NCERTಲಿ ಏನಿರುತ್ತೆ ಯೂಶ್ವಲಿ ಅದನ್ನೇ ಅವರು ಪ್ರಿಫರ್ ಮಾಡೋದು ಮಾರ್ಕ್ಸ್ ಕೊಡೋಕ್ಕೆ ಇವ್ಯಾಲ್ಯೂಯೇಟರ್ಸ್. ಸೊ ಈ ಜೀವಿತ್ ಪಬ್ಲಿಕೇಶನ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ ಡೆಫಿನೇಷನ್ಸ್ ಹೆಂಗಿದೆ ಅಂತ, ಬಟ್ ಸಕ್ಸಸ್ ಲೈನ್ ಸೀರೀಸಲ್ಲಿ ಡೆಫಿನೇಷನ್ ಇರುತ್ತಲ್ಲ, ಸೊ ಅದನ್ನು ಅವ್ರು ಅಗ್ರಿ ಮಾಡ್ತಾರೆ. ಸೊ ಜೀವಿತ್ಗಿಂತ ಐ ಪ್ರಿಫರ್ ಸಕ್ಸಸ್ ಲೈನ್ ಸೀರೀಸ್. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡ್ಕೊಂಡಿರಿ. ಸಕ್ಸಸ್ ಲೈನ್ ಸೀರೀಸ್ ಇದರಲ್ಲಿ ಐ ಥಿಂಕ್ ಟಾಪಿಕ್ ವೈಸ್ ಇರುತ್ತೆ. ಇದರಲ್ಲಿ ಸಕ್ಸಸ್ ಲೈನ್ ಸೀರೀಸಲ್ಲಿ ಟಾಪಿಕ್ ವೈಸ್. ನೆಕ್ಸ್ಟ್ ಇದು ಬಿಟ್ಟರೆ ನೀವು ಪ್ರಿಪೇರ್ ಆಗ್ತಾ ಇರ್ತೀರ ಅಂದ್ಕೊಳ್ಳಿ. ಸಪೋಸ್ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡ್ತೀರಾ ಪ್ರಿಪೇರ್ ಆಗೋಕ್ಕೆ. ಸೊ ಪ್ರಿಪೇರ್ ಹೆಂಗಾಗಬೇಕು ಅಂದರೆ, ನೀವು ಯಾವ ಬುಕ್ ರೆಫರ್ ಮಾಡ್ತಾ ಇದ್ದೀರಾ ಫಸ್ಟ್ ಆ ಚಾಪ್ಟರ್ ಕಂಪ್ಲೀಟ್ ಏನಿದೆ ಅಂತ ನೋಡ್ಕೊಳ್ಳಿ. ಗೆಟ್ ಎ ಓವರ್ ವ್ಯೂ ಅಂದರೆ ಸಪೋಸ್ ಫಸ್ಟ್ ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್ ಟಾಪಿಕ್ ಇದೆ, ನೆಕ್ಸ್ಟ್ ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಟಾಪಿಕ್ ಇದೆ, ಲಾಸ್ಟಿಗೆ ವ್ಯಾನ್ ಡಿ ಗ್ರಾಫ್ ಜನರೇಟರ್ ಟಾಪಿಕ್ ಇದೆ. ಸೊ ಈ ಥರ ಯಾವ್ದಾದ್ರು ಟಾಪಿಕ್ಸ್ ಇದೆ ಲಿಸ್ಟ್ ಔಟ್ ಮಾಡಿ. ಸೊ ಅದು ಲಿಸ್ಟ್ ಔಟ್ ಮಾಡಿದರೆ ಓವರ್ ವ್ಯೂ ಸಿಗುತ್ತೆ. ಓವರ್ ವ್ಯೂ ಸಿಕ್ಕೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ, ಈ ಪಾಠದಲ್ಲಿ ಈ ಟಾಪಿಕ್ಸ್ ಇದೆ, ಇದರಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ನೋಡಿದ್ದೆ, ಇದು ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಫೋಕಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಥಿಂಗ್, ಎಷ್ಟು ಸಲ ಓದಬೇಕು ಅಂತ ಒಂದು ಕ್ವಶನ್ ಇರುತ್ತೆ. ಸೊ ಐ ಪ್ರಿಫರ್ 3 to 4 times. So complete
3 to 4 times. ಸೊ ಮಿನಿಮಮ್ 3 ಟೈಮ್ಸ್ ಅಂತೂ ನೀವು ಓದ್ಕೊಳ್ಳೇಬೇಕು. ಸೊ ಆ 3 ಟೈಮ್ಸ್ ಹೆಂಗೆ ಓದೋದು ಅಂದರೆ ವೆನ್ ಯು ಆರ್ ರೀಡಿಂಗ್ ಫಾರ್ ದ ಫಸ್ಟ್ ಟೈಮ್, ಸೊ ಕಂಪ್ಲೀಟ್ ಓವರ್ವ್ಯೂ ತೊಗೊಳ್ಳಿ. ಸೊ ಕಂಪ್ಲೀಟ್ ಎಲ್ಲ ಬೈ ಹ್ಯಾಟ್ ಹೊಡಿತೀರಾ, ಏನು ಮಾಡ್ತೀರಾ, ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಅದ್ರ ಮೂಲಕನೇ ಕಲ್ತ್ಕೋತೀರಾ. ಸೊ ಏನು ಕಲ್ತ್ಕೋತೀರಾ ಅದನ್ನು ಕಲ್ತ್ಕೊಂಡು ಹೋಗಿ. ನೆಕ್ಸ್ಟ್ ಫಸ್ಟ್ ಟೈಮಿಗೆ ಈ ಥರ ಆಯಿತು. ಸೊ ಸೆಕೆಂಡ್ ಟೈಮ್ ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗ ನಿಮ್ಮ ಹತ್ರ ನೀವು ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ಟ್ರೈ ಮೇಕಿಂಗ್ ನೋಟ್ಸ್. ಅದರಲ್ಲಿ ನೀವು ಏನಾದರೂ ಈ ಪಾಯಿಂಟ್ ಇಂಪಾರ್ಟೆಂಟ್ ಅನಿಸಲ್ಲ, ಅದನ್ನು ನಾನು ರೂಲ್ ಔಟ್ ಮಾಡ್ಬೋದು ಅಂದರೆ ಸೊ ಆ ಪಾಯಿಂಟ್ಸ್ನೆಲ್ಲ ಬರ್ಕೊಳ್ಳಿ. ಸೊ ಸೆಕೆಂಡ್ ಟೈಮ್ ಈ ಥರ ಆಗುತ್ತೆ. ಥರ್ಡ್ ಟೈಮಿಗೆ ಬರೋಷ್ಟೊತ್ತಿಗೆ ನಿಮಗೆ ಐಡಿಯಾ ಕ್ಲಿಯರ್ ಆಗಿರುತ್ತೆ ಫುಲ್ ಕಂಪ್ಲೀಟ್. ಪೇಪರ್ ಈ ಥರ ಇರುತ್ತೆ. ಮಧ್ಯೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಇರಬೇಕು, ಈ ಲೆಸನಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ ಆ ಥರ ಅಂತ. ಆವಾಗ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಈ ಟಾಪಿಕಲ್ಲಿ ಇದು ಇಂಪಾರ್ಟೆಂಟ್ ಅಂತ. ಸೊ ಈ ಥರ ಆದಮೇಲೆ ನೆಕ್ಸ್ಟ್ ಥರ್ಡ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ, ಥರ್ಡ್ ಟೈಮ್ ಮೀನ್ಸ್ ಪ್ರಾಕ್ಟೀಸ್ ಅಥವಾ ರಿವಿಷನ್ ಯಾವ್ದಾದ್ರು, ಥರ್ಡ್ ಟೈಮ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಮಗೆ ಕ್ಲಿಯರ್ ಐಡಿಯಾ ಇರುತ್ತೆ. ಸೊ ಆವಾಗ ನೀವು ಪೇಜಸ್ ಹಿಂಗೆ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಂಗೆ ಗೊತ್ತಿರುತ್ತೆ. ಸೊ ಕೆಲವರಿಗೆ ಇದು ಥರ್ಡ್ ಸ್ಟೆಪ್ಪಲ್ಲೇ ಸಕ್ಸಸ್ ಸಿಕ್ತಂಗೆ ಅನಿಸುತ್ತೆ, ಕೆಲವರಿಗೆ ಫೋರ್ತ್ ಸ್ಟೆಪ್ವರೆಗೂ ಕಾಯಬೇಕಾಗುತ್ತೆ. ಮಿನಿಮಮ್ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಟೈಮ್ ನೋಟ್ಸ್ ಫಸ್ಟ್ ಟೈಮ್ ಕಂಪ್ಲೀಟ್ ನೋಡಬೇಕು. ಸೆಕೆಂಡ್ ಟೈಮ್ ನೋಟ್ಸ್ ಇಲ್ಲ ಅಂದರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರೆಫರ್ ಸಕ್ಸಸ್ ಲೈನ್ ಸೀರೀಸ್. ಸೊ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ನಾನು ರೆಫರ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. ನೆಕ್ಸ್ಟ್ ಥಿಂಗ್, ಥರ್ಡ್ ಟೈಮ್ ನೋಡ್ಬೇಕಾದ್ರೆ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ವಾಟ್ ಎವರ್ ಸಬ್ಜೆಕ್ಟ್ ಯು ಆರ್ ರೀಡಿಂಗ್. ಸೊ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್, ಸೊ ಇಷ್ಟು ಮಾಡಿದರೆ ದಟ್ಸ್ ಮೋರ್ ದೆನ್ ಎನಫ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪೇಪರ್ ಪ್ಯಾಟ್ರನ್ ಇನ್ನು ಈ ವರ್ಷ ಏನಾದ್ರು ಚೇಂಜ್ ಆಗಿದೆ ಅಂತ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಅಂಟಿಲ್ ದೆನ್ ಸೊ ಪ್ರೀವಿಯಸ್ ಪೇಪರ್ ಪ್ಯಾಟ್ರನ್ನೇ ಫಾಲೋ ಮಾಡ್ತೀರಿ. ಸೊ ಪ್ರೀವಿಯಸ್ ಪೇಪರ್ ಪ್ಯಾಟ್ರನ್ ಹೆಂಗಿತ್ತು, 100 ಮಾರ್ಕ್ಸಿಗೆ ಟೋಟಲ್, ಅದರಲ್ಲಿ 30 ಮಾರ್ಕ್ಸಿಗೆ ಲ್ಯಾಬ್ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇರುತ್ತೆ. ಇನ್ನು ಮಿಕ್ಕಿದ 70 ಮಾರ್ಕ್ಸಲ್ಲಿ 1 ಮಾರ್ಕ್ಸಿಗೆ 10 ಕ್ವಶನ್ ಬರುತ್ತೆ, 10 ಮಾರ್ಕ್ಸ್ ಆಯಿತು. 2 ಮಾರ್ಕ್ಸಿಗೆ 8 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಬರೀಬೇಕು, 5 out of 8. ಸಿಮಿಲರ್ ಫಾಲೋಸ್ ವಿತ್ 3 ಮಾರ್ಕ್ಸ್, 5 out of 8. 2 ಮಾರ್ಕ್ಸಲ್ಲಿ 10 ಮಾರ್ಕ್ಸಿಗೆ ನೀವು ಕಂಪ್ಲೀಟ್ ಬರೀಬೇಕು, 15 ಮಾರ್ಕ್ಸಿಗೆ 3 ಮಾರ್ಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ 5 ಮಾರ್ಕ್ಸಲ್ಲಿ ಮತ್ತೆ ಡಿವಿಷನ್ಸ್ ಇದೆ, 2 ಥರ 5 ಮಾರ್ಕ್ಸ್. ಫಸ್ಟ್ 3 ಲೆಸನ್ಸ್ ಅಥವಾ ಫಸ್ಟ್ 4 ಲೆಸನ್ಸ್ ಐ ಥಿಂಕ್ ಡಿರೈವೇಷನ್ ಈ ಮೇನಲ್ಲಿ ಬರುತ್ತೆ. ನೆಕ್ಸ್ಟ್ 4 ಲೆಸನ್ನು ಅಥವಾ ಸ್ಪೆಸಿಫಿಕ್ ಲೆಸನ್ಸ್ ಇದೆ. ಸೊ ಅದ್ರ ಲೆಸನ್ ಡಿರೈವೇಷನ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಈ 5 ಮಾರ್ಕ್ಸ್ ಮೇನ್ ಡಿರೈವೇಷನ್ಸ್ಗಂತಲೇ ಇರೋದು, ಪ್ರಾಬ್ಲಮ್ಸ್ ಇಲ್ಲ. ಇದರಲ್ಲಿ 3 ಕ್ವಶನ್ಸ್ ಕೊಟ್ಟಿರ್ತಾರೆ 2ರಲ್ಲೂ. ನೀವು 3 ಕ್ವಶನಲ್ಲಿ 2ನ್ನ ಕಂಪ್ಲೀಟ್ ಅಟೆಂಡ್ ಮಾಡಬೇಕು. ಸೊ 2 into 5, 2 into 5, 10 + 10 ಇಲ್ಲಿ 20 ಆಯಿತು. ಇಲ್ಲಿ 10 + 10 + 15 20 35 ಆಯಿತು. 35 + 20 55 ಆಗಿದೆ. ಇನ್ನು ನಮ್ಮ ರಿಮೈನಿಂಗ್ 15 ಮಾರ್ಕ್ಸ್ ಏನಿರುತ್ತೆ ಪ್ರಾಬ್ಲಮ್ಸ್, ಅದರಲ್ಲಿ ಪ್ರಾಬ್ಲಮ್ಸಲ್ಲಿ 5 ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. 3 ಪ್ರಾಬ್ಲಮ್ಸ್ ಕಂಪ್ಲೀಟ್ ನೀಟಾಗಿ ಸಾಲ್ವ್ ಮಾಡಬೇಕು, ವಿತ್ ಸ್ಟೆಪ್ಸ್ ಪ್ರಾಪರ್ ಬರೆದಿರಬೇಕು ಆ್ಯಂಡ್ ಯೂನಿಟ್ಸ್ ಬರೀಬೇಕು ಲಾಸ್ಟಿಗೆ. ಇದರಲ್ಲಿ 15 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ 55 + 15 ವಿಲ್ ಬಿ ಈಕ್ವಲ್ ಟು 70 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಪೇಪರ್ ಪ್ಯಾಟ್ರನ್ ಈ ವರ್ಷ ಬಿಟ್ಟಿಲ್ಲ ಇನ್ನು ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಸೊ ಅದಕ್ಕೋಸ್ಕರ ಹಳೆ ಪೇಪರ್ ಪ್ಯಾಟ್ರನ್ನೇ ಫಾಲೋ ಮಾಡ್ತಾಯಿದ್ರಿ. ಬ್ಲೂ ಪ್ರಿಂಟ್ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಹೇಳಿರೋಷ್ಟು ಓದ್ಕೊಂಡ್ರೆ ಮ್ಯಾಕ್ಸಿಮಮ್ ಕವರ್ ಆಗಿರುತ್ತೆ. ಆವಾಗ ನಿಮಗೆ ಬ್ಲೂ ಪ್ರಿಂಟ್ ಇನ್ ಕೇಸ್ ಈ ಥರ ಬಂದಿಲ್ಲ, ಪೇಪರ್ ಪ್ಯಾಟ್ರನ್ ಬೇರೆ ಥರ ಆಗಿದೆ ಅಂದರೂ ಯು ವಿಲ್ ಬಿ ರೆಡಿ ವಿತ್ ಇಟ್. ಸೊ ಹೇಳಿರೋಷ್ಟು ನೋಡ್ಕೊಂಡಿರಿ. ನೆಕ್ಸ್ಟ್ ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸ್ ಎಲ್ಲಿ ಫೇಸ್ ಮಾಡೋದು ಅಂದರೆ ಯೂಶ್ವಲಿ ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸಲ್ಲೇ ಬರೋದು. ಸೊ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೆ. ಸೊ ಪ್ರಾಬ್ಲಮ್ಸ್ ಕಷ್ಟ ಅನಿಸ್ಬಾರ್ದು ಅಂದರೆ ಒನ್ ಥಿಂಗ್ ತುಂಬ ಬೇಸ್ ಇದೆ. ಕೆಲವರಿಗೆ ಲಕ್ ಮ್ಯಾಟರ್ ಆಗುತ್ತೆ. ಪ್ರೀವಿಯಸ್ ಇಯರ್ ನೋಡ್ಕೊಂಡು ಹೋಗಿ ಅದರಲ್ಲೇ ಬಂದರೆ ಸೊ ದಟ್ಸ್ ವೆಲ್ ಆ್ಯಂಡ್ ಗುಡ್. ಕೆಲವರಿಗೆ ಆ ಥರ ಆಗೋಲ್ಲ. ಸೊ ಪ್ರೀವಿಯಸ್ ಇಯರ್ ನೋಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಮಿನಿಮಮ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಹೆಂಗೆ ಇದು ಕೊಟ್ಟರೆ ಏನು ಅಪ್ಲೈ ಮಾಡಬೇಕು, ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ. ಪ್ರೀವಿಯಸ್ ಇಯರ್ ಅಂದ ತಕ್ಷಣ ಅದನ್ನು ನೋಡ್ಕೊಂಡು ಹೋದರೆ ಸೇಮ್ ಅದೇ ಕ್ವಶನ್ ಕೊಡ್ತಾರೆ ಅಂತ ಅಲ್ಲ, ಅದ್ರ ಟೈಪ್ ಕೊಡ್ಬೋದು ಅಂತ ಹೇಳಿರೋದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಇದನ್ನು ಫೇಸ್ ಮಾಡಬೇಕಂದ್ರೆ ಡಿರೈವೇಷನ್ ಪ್ರಾಪರ್ ಗೊತ್ತಿದ್ರೆ ಆಟೋಮೆಟಿಕಲಿ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಡಿರೈವೇಷನ್ಸ್ ಗೊತ್ತಿದ್ರೆ ಕರೆಕ್ಟಾಗಿ ಕಾನ್ಸೆಪ್ಚುವಲ್ ಆಗಿ ಡಿರೈವೇಷನ್ ಅರ್ಥ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ಸ್ ನೀವೇ ಮಾಡ್ಬೋದು. ಇನ್ ಕೇಸ್ ಅರ್ಥ ಮಾಡ್ಕೊಂಡಿಲ್ಲ ನೋ ಪ್ರಾಬ್ಲಮ್, ಟೀಚರಿಗೆ ಹೋಗಿ ಕೇಳಿ ಯಾವ ಡಿರೈವೇಷನ್ ಅರ್ಥ ಆಗಿಲ್ಲ ಅಂತ ಹೇಳ್ಕೊಡ್ತಾರೆ. ಸೊ ಇಟ್ಸ್ ದೇರ್ ಡ್ಯೂಟಿ, ಯಾವಾಗ ಕೇಳಿದ್ರು ಹೇಳ್ಕೊಡ್ಬೇಕು. ಸೊ ಕಲ್ತ್ಕೊಳ್ಳಿ ಡಿರೈವೇಷನ್ ಹೆಂಗೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಅದು ಬಿಟ್ಟರೆ PYQsನ ಮರಿಬೇಡಿ. ಐ ಆಮ್ ರಿಪೀಟಿಂಗ್, PYQs 2014ಇಂದ 2020ವರೆಗೂ ನೋಡಿ. 2014ಇಂದ 2020ವರೆಗೂ ದಟ್ಸ್ ಮೋರ್ ದೆನ್ ಎನಫ್. ಸೊ ಯಾಕಂದರೆ ಇದೇ 2014ಇಂದ 2020ವರೆಗೂ ಸೊ ಪೇಪರ್ ಪ್ಯಾಟ್ರನ್ ಸಿಮಿಲರ್ ಇದೆ. ಸೊ ಅದಕ್ಕೋಸ್ಕರ 2014ಇಂದ 2020ವರೆಗೂ ಏನಿದೆ ಅದನ್ನು ನೋಡಿ. ನೆಕ್ಸ್ಟ್ ಆಮೇಲೆ ಇನ್ನೂ ಈಸಿ ಮಾಡಬೇಕು ಕೆಲಸ ಅಂದರೆ ಸೊ ಒಂದು ಶೀಟ್ ಆಫ್ ಪೇಪರ್ ತೊಗೊಳ್ಳಿ. ಶೀಟ್ ಆಫ್ ಪೇಪರ್ ತೆಗ್ದು ಯಾವ್ಯಾವ ಸೊ 15 ಲೆಸನ್ ಅನಿಸುತ್ತೆ ಫಿಸಿಕ್ಸಲ್ಲಿ, 15 ಅಥವಾ 14. ಸೊ ಎಷ್ಟು ಶೀಟ್ ಆಫ್ ಒಂದೊಂದು ಲೆಸನ್ಗೆ ಒಂದೊಂದು ಪೇಪರ್ ತೊಗೊಳ್ಳಿ. ಪೇಪರ್ ತೆಗೆದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಂತ ಹೇಳಿದ್ದೀನಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಟ್ ದ ಎಂಡ್ ರಿವಿಷನ್ ಮಾಡಬೇಕಾದ್ರೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ಇದು. ಮತ್ತೆ ಬುಕ್ ತೆಗೆದು ಎಲ್ಲ ಹುಡ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಕ್ವಶನ್ಸ್ ನಿಮಗೆ ಸೈಡಲ್ಲಿದ್ದರೆ ಸೊ ಯಾವ ಕ್ವಶನ್ ಬೇಕೋ ಅದನ್ನು ಪಟ್ ಅಂತ ನೋಡ್ಕೋಬೋದು. ಸೊ
ದಟ್ಸ್ ಇಟ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಹೇಳಿದ್ನ ಒಂದ್ಸಲಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ, ಇಟ್ ವಿಲ್ ಬ್ರಿಂಗ್ ರಿಸಲ್ಟ್ಸ್. ನಂಗೆ ಸುಮಾರು ಜನ ಗೊತ್ತು, ಲಾಸ್ಟ್ 1.5 ಮಂತಲ್ಲಿ ಓದಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಇದೆ. ತುಂಬ ಚೆನ್ನಾಗಿ ಅಂದರೆ 63, 64, 62, ಕೆಲವರು 70 ಬಂದಿರುತ್ತೆ. ಸೊ ಅದು ತುಂಬ ರೇರ್ ಕೇಸ್. ಸೊ 60+ ಬೇಕಂದರೆ ಈಗಲಿಂದನೇ ವರ್ಕ್ ಮಾಡಿ ನೀಟಾಗಿ. ಸೊ ಅದೇ ಶೀಟ್ ಆಫ್ ಪೇಪರ್ ತೊಗೊಳ್ಳಿ. ಸೊ ಬೇಸಿಕ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನೀಟಾಗಿ ಫಾಲೋ ಮಾಡಿ. ಡಿರೈವೇಷನ್ಸ್ ಎಲ್ಲ ಬರ್ದು ಲಾಸ್ಟಿಗೆ ಹೈಲೈಟ್ ಮಾಡಬೇಕು ಫಾರ್ಮುಲಾನ ಲಾಸ್ಟಿಗೆ. ಪ್ರಾಬ್ಲಮ್ಸ್ ಮಾಡಿದಾಗ ಲಾಸ್ಟಿಗೆ ಯೂನಿಟ್ಸ್ ಬರೆಯೋದು ಮರಿಬಾರ್ದು. ಸೊ ಈ ಥರ ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಪ್ರತಿ ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಟೆಪ್ ಮಿಸ್ ಆದರೂ ಮಾರ್ಕ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾರ್ಕ್ಸ್ ಕಳೀತಾರೆ, ಚಾನ್ಸಸ್ ಜಾಸ್ತಿ ಇರುತ್ತೆ, ಎಲ್ಲ ಕಳೀತಾರೆ. ಸೊ ಓಕೆ, ಇಷ್ಟೆಲ್ಲ ಟ್ರೈ ಮಾಡಿ. ಸೊ ಇಟ್ ವಿಲ್ ಬ್ರಿಂಗ್ ರಿಸಲ್ಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಫೇಮಸ್ ಥಾಟ್ ಇದೆ, ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್, ಬಿ ಟೆರಿಫೈಡ್ ಆಫ್ ರಿಗ್ರೆಟ್ಸ್ ಅಂತ. ಸೊ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಕಂಪ್ಲೀಟ್ ವೀಡಿಯೋ ನೋಡ್ತಾ ಇದ್ದರೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಸೊ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟೇ ಫೇಲ್ ಆಗುತ್ತೆ, ಇದಾಗಲ್ಲ ಅಂತ ಅಂದ್ಕೋಬೇಡಿ, ಟ್ರೈ ಮಾಡಿ ಒಂದ್ಸಲ. ಸೊ ನಾಳೆ ದಿನ ನಿಮ್ಗೆ ರಿಗ್ರೆಟ್ ಇರಲ್ಲ. ಸೊ ಇದು ಟ್ರೈ ಮಾಡಿದರೆ ಆಗೋದೇನೋ ಅಂತ. ಸೊ ಡೋಂಟ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್, ಬಿ ಟೆರಿಫೈಡ್ ಆಫ್ ರಿಗ್ರೆಟ್ಸ್. So that's it about today's video. I hope the video was helpful. If you are a new spectator, do subscribe the channel and make sure you hit the notification bell icon so that you will get notified whenever I will upload any new video. New video will be uploaded soon. Till then, namaste from your brother. Bye.